ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಯಜಮಾನ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ತಬಲಾ ಮತ್ತು ಮಲ್ಲಿ ಕಾಂಟ್ರಾಕ್ಟ್ ಪೇಪರ್ನ ಹೇಗಾದರೂ ಮಾಡಿ ತಾತನ ಹತ್ರ ಇಡಬೇಕು ಅಂತ ಅಲ್ಲಿದಾಡ್ತಾ ಇರ್ತಾರೆ. ಆಗ ಏನು ಮಾಡೋದು ಅಂತ ಗೊತ್ತಾಗದೆ ತಾತನ ರೂಮಲ್ಲೇ ಇಡಬೇಕು ಅಂತ ರೂಮ್ ಹತ್ರ ಹೋಗಿ ಆ ಪೇಪರ್ನ ಅಲ್ಲೇ ಅವ್ರಿಗೆ ಕಾಣೋ ರೀತಿ ಇಟ್ಬಿಡ್ತಾರೆ. ಇಡೋವಾಗ ಸಡನ್ಲಿ ತಾತ ಅಲ್ಲಿಗೆ ಬಂದೇ ಬಿಡ್ತಾರೆ. ಬಂದು ಏನ್ರೋ ಏನೋ ಮಾಡ್ತಾಯಿದ್ದೀರಾ ಇಲ್ಲಿ ಅಂತ ಕೇಳಿದಾಗ, ಇಲ್ಲ ತಾತ, ನಿಮ್ಮ ಬೆಡ್ ಸರಿಯಾಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡೋಕ್ಕೆ ಬಂದಿದ್ವಿ ಅಂತ ಹೇಳ್ತಾರೆ. ಅದಕ್ಕೆ ತಾತ, ಹೌದಾ, ಮಾಡಿದ್ದಾಯ್ತಲ್ಲ, ಇನ್ನೇ ನನಗೆ ಲಾಲಿ ಹಾಡಿ ಮನಗಿಸ್ಬೇಕಾ ನೀವು? ಆದರೆ ಹೊರಟೋಗಿ ಇಲ್ಲಿಂದ, ನಾನು ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಂತ ಹೇಳ್ತಾರೆ. ಆಗ ಅಲ್ಲೇ ಪಕ್ಕದಲ್ಲಿರೋ ಆ ಪೇಪರ್ನ ನೋಡಿ, ಇದು ಯಾವುದೋ ಕಾಂಟ್ರಾಕ್ಟ್ ಪೇಪರ್ ಇರೋ ಥರ ಇದೆಯಲ್ಲ, ಏನಿದು ಅಂತ ಓದಬೇಕು ಅಂದ್ಕೊಂಡು ನೋಡ್ತಾರೆ. ಆಗ ಇಲ್ಲ, ನಿದ್ದೆ ಬರ್ತಾಯಿದೆ, ಎದ್ಮೇಲೆ ಓದಿದರೆ ಆಯ್ತು ಬಿಡು ಅಂತ ಮಲ್ಕೊಂಡ್ಬಿಡ್ತಾರೆ. ಈ ಕಡೆ ಸಂಪಂಗಿ ಜಾನ್ಸಿ ಮತ್ತು ರಘುಗೆ ರಿಹರ್ಸಲ್ ಹೇಳಿಕೊಡ್ತಾ ಇರ್ತಾರೆ. ಆಗ ಸಂಪಂಗಿ ಹೇಳ್ತಾನೆ, ನೋಡಪ್ಪ ರಘು, ಜಾನ್ಸಿ ಮೇಲೆ ಇವಾಗ ನಿನಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿದೆ. ಅವಳ ಮೇಲೆ ನೀನು ಸಿಟ್ಟನ್ನ ಯಾವ ಥರ ತೋರಿಸ್ಕೋತೀಯ ಅಂತ ಈ ಆ್ಯಕ್ಟ್ ಮೂಲಕ ನೀನು ತಿಳಿಸ್ಬೇಕು ಅಂದಾಗ ರಘು, ಹೆಣ್ಣ ನೀನು, ತನಕ್ಕೆ ಅವಮಾನ, ನೀನು ಗಂಡನ್ನ ಗಂಡಸಿನ ಥರ ನೋಡಲ್ದೇ ಇರೋ ನೀನು ಒಬ್ಬ ಹೆಣ್ಣ, ನಿನ್ನಲ್ಲಿ ಒಂದು ಚೂರಾದರೂ ಹೆಣ್ಣತನ ಇದೆಯಾ? ಒಳ್ಳೆ ಹೆಣ್ಣಿನ ಮುಖದಲ್ಲಿರೋ ರಾಕ್ಷಸಿ ಕಣ್ಣು ನೀನು ಅಂತ ಬೈದು ಬಿಡ್ತಾನೆ. ಅಂದರೆ ಆ್ಯಕ್ಟ್ ಮೂಲಕ ಅವಳಿಗೆ ತಿಳಿಸ್ಕೊಡ್ತಾನೆ. ಆಗ ಜಾನ್ಸಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಆ ಸಿಟ್ಟಲ್ಲಿ ರಾಗುನ ಹಾಗೆ ಗುರಾಯಿಸ್ಕೊಂಡು ನೋಡ್ತಾ ಇರುವಾಗ ಸಂಪಂಗಿ ಜಾನ್ಸಿಗೆ ಹೇಳ್ತಾನೆ, ಜಾನ್ಸಿ, ನೀನು ನೋಡಿದೆಯಲ್ಲಮ್ಮ, ಈ ರಾಗು ನಿನ್ನ ಬೈದಿದ್ದಾನಲ್ಲ, ನೀನು ಆತನ ಮೇಲೆ ಸೇಡು ತೀರಿಸ್ಕೋಬೇಕು. ಅಂದರೆ ನೀನು ಯಾವ ಥರ ಬೈತೀಯ, ಬೈ ಇವಾಗ ಅಂತ ಹೇಳಿ ಸಂಪಂಗಿ ಜಾನ್ಸಿಗೆ ಹೇಳ್ತಾನೆ. ಆಗ ಜಾನ್ಸಿ, ಇಲ್ಲ, ನನ್ನಿಂದ ಇದೆಲ್ಲ ಮಾಡೋಕ್ಕಾಗಲ್ಲ, ನಾ ಏನೇ ಮಾಡಿದ್ರೂ ಸ್ಪಾಟಲ್ಲೇ ಮಾಡ್ತೀನಿ ಅಂತ ಅಲ್ಲಿಂದ ಸೆಟ್ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ತುಳಸಿ ಮತ್ತು ಪ್ರಜ್ಞಾ ಪ್ರಣವ್ 3 ಜನ ಮಾತಾಡ್ಕೋತಾ ಇರ್ತಾರೆ. ತುಳಸಿ ಪ್ರಜ್ಞನಿಗೆ ಕೇಳ್ತಾಳೆ, ಪ್ರಜ್ಞಾ, ನೀನು ಪಾರ್ಟಿಗೆ ಹೋಗ್ಬೇಕಂದ್ರೆ ನಮ್ಮ ಮುಂದೆ ನೀನು ಏನಂತ ಹೇಳಿ ಹೋಗ್ತೀಯಾ ಅಂತ ಕೇಳಿದಾಗ ಪ್ರಜ್ಞಾ, ಅಮ್ಮ, ನಾನು ಪಾರ್ಟಿಗೆ ಹೋದರೆ ಸುಳ್ಳು ಹೇಳಿ ಹೋಗ್ತೀನಿ ಅಂತ ಹೇಳ್ತಾಳೆ. ಹೌದಲ್ವಾ, ಹಾಗಾದರೆ ಸುಳ್ಳನ್ನು ಮುಚ್ಚಬೇಕಂದ್ರೆ ಏನು ಮಾಡಬೇಕು ಅಂದಾಗ, ಡ್ರಾಮಾ ಮಾಡಬೇಕು ಅಮ್ಮ ಅಂತ ಪ್ರಜ್ಞಾ ಮತ್ತು ಪ್ರಣವ್ ತುಳಸಿಗೆ ಹೇಳ್ತಾರೆ. ಹಾಗಾದರೆ ಇದೇ ನೋಡು, ನಮ್ಮ ಅಪ್ಪನ ಮನೇಲಿ ಇದೇ ನಡೀತಾ ಇದೆ. ಆ ಜಾನ್ಸಿ ನಮ್ಮ ಅಪ್ಪನ ಮುಂದೆ ಡ್ರಾಮಾ ಮಾಡ್ತಾ ಇದ್ದಾಳೆ. ಅವಳು ಯಾವತ್ತೂ ತನ್ನ ಲೆವೆಲಿಂದ ಯಾವತ್ತೂ ಕೆಳಗಡೆ ಬರೋಂಗಿಲ್ಲ. ಅಂದರೆ ಕೆಳಗಡೆ ಇರೋರ ಬಗ್ಗೆ ಅವಳು ಮಾತಾಡೋದೇ ಇಲ್ಲ ಅಂದ ಮೇಲೆ ಆಫ್ಟರ್ ಆಲ್ ಆರ್ಡಿನರಿ ಮನುಷ್ಯನ ಜೊತೆ ಅವಳು ಹೇಗೆ ಮದುವೆ ಆಗ್ತಾಳೆ? ಅಂದರೆ ಇದನ್ನೆಲ್ಲ ಡ್ರಾಮಾ ಮಾಡ್ತಿದ್ದಾಳೆ ಅವಳು. ಹೇಗಾದರೂ ಮಾಡಿ ಈ ಡ್ರಾಮಾನ ನಾವು ಕಂಡುಹಿಡಿಬೇಕು. ಮನೇಲಿ ಆಗಲಿಲ್ಲ ಅಂದರೂ ಕೂಡ ನಾವು ಆಫೀಸಲ್ಲಾದ್ರೂ ಕೇಳಿಕೊಂಡು ಅವಳೇನು ಮಾಡ್ತಾ ಇದ್ದಾಳೆ ಅಂತ ಪಕ್ಕ ತಿಳ್ಕೊಳ್ಳೋಣ ಅಂತ ಅಲ್ಲಿಗೆ ಮಾತನ್ನು ಮುಗಿಸ್ತಾರೆ. ಈ ಕಡೆ ಜಾನ್ಸಿಗೆ ಮೊದಲೇ ರಾಘುನ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿರುತ್ತೆ. ಅವನು ಡ್ರಾಮಾದಲ್ಲಿ ಆ ಥರ ಎಲ್ಲ ಮಾತಾಡಿರೋದಕ್ಕೆ ಅವಳಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದು, ಇಡಿಯಟ್, ಏನೋ ಮಾಡಿದ್ದೀನಿ ನೀನು, ಏನೋ ಹಾಗೆಲ್ಲ ಮಾತಾಡ್ತೀಯಾ? ಅಂದರೆ ನನ್ನ ಮೇಲೆ ರಿವೆಂಜ್ ತೀರಿಸ್ಕೋತೀಯಾ ಅಂದಾಗ, ನಾನೆಲ್ಲಿ ಮಾಡಿದ್ದೀನಿ ಮೇಡಮ್, ನಾನೇನು ನಿಮಗೆ ಹೇಳಿದ್ದೀನಿ, ನಾನು ಜಸ್ಟ್ ಡ್ರಾಮಾ ಮಾಡಿದ್ದೀನಿ ಅಷ್ಟೇ ಅಂತ ಹೇಳಿದಾಗ, ಯಾವ ಡ್ರಾಮಾನೂ ಇಲ್ಲ, ನಿನ್ನ ಮನಸ್ಸಿನ ಮಾತನ್ನೇ ನೀನು ಹೇಳಿರೋದು ಅಂತ ಜಾನ್ಸಿ ರಘುನ ಬೈತಿರ್ತಾಳೆ. ಆಗ ರಘು, ನಾ ಏನು ಮಾಡಲಿ ಮೇಡಮ್, ಅವ್ರು ಡೈರೆಕ್ಟರ್ ಯಾವ ಥರ ಹೇಳ್ಕೊಟ್ಟಿದ್ದಾರೋ ನಾನು ಅದೇ ಥರ ಹೇಳಿದ್ದೀನಿ, ನೀವೇನಾದರೂ ಅಂದ್ಕೊಂಡ್ರೆ ಇದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಮಲಗಿರೋ ತಾತನಿಗೆ ಎಚ್ಚರ ಆಗುತ್ತೆ. ಆಗ ಹೊರಗಡೆಯಿಂದ ಕಾಯ್ತಾ ಇರೋ ಮಲ್ಲಿ ಮತ್ತು ತಬಲಾ ತಾತನ ನೋಡಿ, ಅಯ್ಯೋ ಯಜಮಾನ್ರು ಇವಾಗಾದರೂ ಓದ್ತಾರಾ ಆ ಕಾಂಟ್ರಾಕ್ಟ್ ಪೇಪರ್ನ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ತಾತ ಕಾಂಟ್ರಾಕ್ಟ್ ಪೇಪರ್ನ ನೋಡಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಯಾಕೋ ಅವ್ರ ಕಣ್ಣು ಕಾಣ್ತಾನೆ ಇರೋಂಗಿಲ್ಲ, ಅಂದರೆ ಮಂಜಾಗಿ ಕಾಣ್ತಾ ಇರುತ್ತೆ. ಯಾಕೆ ಈ ಪೇಪರ್ ಸರಿಯಾಗಿ ಓದೋಕ್ಕಾಗ್ತಿಲ್ಲ, ಶುಗರ್ ಲೆವೆಲ್ ಕರೆಕ್ಟಾಗೇ ಇತ್ತಲ್ಲ, ಯಾಕೆ ಏನಾಗಿರ್ಬೋದು ಅಂತ ಯೋಚನೆ ಮಾಡುವಾಗ, ನನ್ನ ಚಸ್ಮಾನೇ ಇಲ್ಲಲ್ಲ, ಅದಕ್ಕೆ ಕಾಣ್ತಾ ಇಲ್ಲ ಅಂತ ತಬಲಾ ಮಲ್ಲಿ ಅಂತ ಕೂಗೋಕ್ಕೆ ಶುರು ಮಾಡ್ತಾರೆ. ಆಗ ತಬಲಾ ಮತ್ತು ಮಲ್ಲಿ ಅಲ್ಲಿಗೆ ಬರೋದೇ ಇಲ್ಲ. ಆಗ ತಾತ ಚಸ್ಮಾನ ಹುಡುಕ್ತಾ ಹಾಗೆ ಹೊರಗೆ ಹೊರಟೋಗ್ತಾರೆ. ಈ ಕಡೆ ಅನಿತಾ ರಘುಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿ, ಹಲೋ ರಘು, ಹೇಗಿದ್ದೀಯಾ ಅಂತ ಕೇಳಿದಾಗ, ಹಾಂ ಅನಿತಾ, ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ದೀಯಾ ಅಂತ ರಘು ಕೇಳ್ತಾನೆ. ರಘು, ಹೇಳು ಅನಿತಾ, ಯಾಕೆ ಕಾಲ್ ಮಾಡಿಯಾ ಅಂತ ಕೇಳಿದಾಗ, ಇಲ್ಲ, ಎಂಗೇಜ್ಮೆಂಟ್ ಹತ್ತಿರ ಬಂತಲ್ಲ,
ಯಾವ ಕಲರ್ ಸೀರೆ ಉಟ್ಕೊಳ್ಳಿ ಅಂತ ನಿಮ್ಮನ್ನು ಕೇಳೋಣ ಅಂತ ಫೋನ್ ಮಾಡಿದೆ ಅಂತ ಹೇಳ್ತಾಳೆ. ಆಗ ರಘು, ಅಯ್ಯೋ ಯಾವುದಾದ್ರೇನು, ಯಾವುದು ಉಟ್ಕೊಂಡ್ರೂ ನೀವು ಚೆನ್ನಾಗೇ ಕಾಣಿಸ್ತೀರಾ. ಆ ಸೀರೆಯಿಂದ ನಿಮ್ಮ ಕಳೆ ಹೆಚ್ಚಾಗೋದಲ್ಲ, ನೀವು ಉಟ್ಕೊಂಡ್ರೆ ಆ ಸೀರೆ ಕಳೆ ಹೆಚ್ಚಾಗುತ್ತೆ ಅಂತ ಅನಿತನಿಗೆ ಹೇಳ್ತಾನೆ. ಆಗ ಅನಿತಾ ನಾಚ್ಕೋತಾ, ಹೌದಾ ಸರಿ ಹಾಗಾದರೆ ಅಂದಾಗ ರಘು, ಇಲ್ಲ ನಾವೇ ನಿಮಗೆ ಸೀರೆ ತರಬೇಕು, ನಮ್ಮ ಸೀರೆನೇ ನೀವು ಉಟ್ಕೋಬೇಕು ಎಂಗೇಜ್ಮೆಂಟ್ ಶಾಸ್ತ್ರದಲ್ಲಿ ಅಂತ ಹೇಳಿದಾಗ ಅನಿತಾ ನಾಚ್ಕೊಂಡು, ಹೌದಾ ಸರಿ ಹಾಗಾದರೆ ಅಂತ ಹೇಳಿ ಅಲ್ಲಿಗೆ ಕಾಲ್ನ ಕಟ್ ಮಾಡ್ತಾಳೆ. ಈ ಕಡೆ ರಘುನು ಕಾಲ್ನ ಕಟ್ ಮಾಡ್ತಾನೆ. ಆಗ ರಾಯ್ ಅಲ್ಲಿಗೆ ಬಂದು, ಸರ್ ಯಾರ ಜೊತೆ ಮಾತಾಡ್ತಾ ಇದ್ರಿ ಅಂತ ಕೇಳಿದಾಗ ರಘು, ನನ್ನ ಹೆಂಡತಿ ಆಗಳ ಹತ್ರ ಮಾತಾಡ್ತಾ ಇದ್ದೆ, ಏನೀಗ ಅಂತ ಕೇಳಿದಾಗ ರಾಯ್, ಸಾರ್ ಮೆತ್ತಿಗೆ ಸಾರ್, ಮತ್ತೇನಾದರೂ ತೊಂದರೆ ಆಗಿಬಿಟ್ರೆ ಅಂತ ಹೇಳ್ತಾನೆ. ಆಗ ರಘು, ಇದು ನನ್ನ ಪರ್ಸ್ನಲ್ ಲೈಫ್ ರೀ, ಅಂದ್ರೆ ನೀವು ಹೇಳಿದಾಗ ಮಾತ್ರ ಮಾತಾಡಬೇಕಾ ನಾನು? ಇದೆಲ್ಲ ಆಗಲ್ಲ ರೀ, ಇದೆಲ್ಲ ಅಡ್ವೈಸ್ ಎಲ್ಲ ನಿಮ್ಮ ಮೇಡಮ್ಗೆ ಮಾಡ್ಕೊಳ್ಳಿ, ನನಗಲ್ಲ ಅಂತ ಹೇಳಿ ಅಲ್ಲಿಂದ ಸಿಟ್ಟು ಮಾಡಿಕೊಂಡು ಹೊರಟೋಗ್ತಾನೆ. ಈ ಕಡೆ ತಾತ ಮನೆಯೆಲ್ಲ ಕನ್ನಡಕವನ್ನು ಹುಡುಕ್ತಾ ಇರ್ತಾರೆ, ಆದರೆ ಎಲ್ಲೂ ಕನ್ನಡಕ ಸಿಗೋದೇ ಇಲ್ಲ. ಆಗ ಮಲ್ಲಿ ತಬಲಾ ಅಂತ ಮತ್ತೆ ತಾತ ಕೂಗ್ತಾರೆ. ಆಗ ಮಲ್ಲಿ ಮತ್ತು ತಬಲಾ ಬಂದು ತಾತನ ಕೇಳ್ತಾರೆ, ಓದಿದ್ರಾ ತಾತ ಪೇಪರ್ನ ಅಂತ. ಆಗ ಇಲ್ಲಪ್ಪ, ಎಲ್ಲೋ ಹಾಳಾದ ಕನ್ನಡಕ ಸಿಗ್ತಾನೆ ಇಲ್ಲ, ಆವಾಗಲಿಂದ ಹುಡುಕ್ತಾ ಇದ್ದೀನಿ ಅಂತ ಗೊಣಗ್ತಾ ಕೊಡ್ತಾರೆ. ಈ ಕಡೆ ಅನಿತಾ ಅತ್ತಿಗೆ ಅತ್ತಿಗೆ ಅಂತ ಪಲ್ಲವಿನ ಕರೀತಾಳೆ. ಆಗ ಪಲ್ಲವಿ ಮತ್ತು ಮನೆಯವರೆಲ್ಲರೂ ಬಂದು, ಏನು ಅನಿತಾ ಅವರು ಇಷ್ಟು ಖುಷಿಯಾಗಿದ್ದೀರಾ ಅಂತ ಕೇಳಿದಾಗ, ಇಲ್ಲಮ್ಮ ರಘುಗೆ ಕಾಲ್ ಮಾಡಿದ್ದೆ, ಎಂಗೇಜ್ಮೆಂಟ್ ಹತ್ತಿರ ಬಂತಲ್ವಾ, ಯಾವ ಸ್ಯಾರಿ ಉಟ್ಕೊಳ್ಳಿ ಅಂತ ಕೇಳೋಕೆ ಮಾಡಿದ್ದೆ, ಆದರೆ ಅವರು ನಾನೇ ತರ್ತೀನಿ ಎಲ್ಲ ಬಟ್ಟೆ ಅಂತ ಹೇಳಿದರು. ಅವ್ರು ನಮಗೆ ತರ್ತಾರ ಅಂದಮೇಲೆ ನಾವು ಅವ್ರಿಗೆ ತರಬೇಕಲ್ವಲ್ವಾ, ಅದಕ್ಕೆ ಅದಕ್ಕೆನಾ ಅವ್ರಿಗೆ ಯಾವ ಕಲರ್ ಇಷ್ಟ ಅಂತ ಕೇಳೋಕೆ ಕರೆದೆ ಅಂತ ಹೇಳ್ತಾಳೆ. ಈ ಕಡೆ ರಾಯ್ ಮತ್ತು ಸಂಪಂಗಿ ಝಾನ್ಸಿ ರೂಮ್ ಹೊರಗಡೆ ಕಾಯ್ತಾ ನಿಂತಿರ್ತಾರೆ. ಆಗ ಸಂಪಂಗಿ ಹೇಳ್ತಾನೆ, ಎಲ್ಲಪ್ಪ ನಮ್ಮ ಹೀರೋಯಿನ್ನು ಅಂದಾಗ ಝಾನ್ಸಿ ಮತ್ತು ರಘು ರೆಡಿಯಾಗಿ ಹೊರಗಡೆ ಬರ್ತಾರೆ. ಆಗ ಝಾನ್ಸಿನ ನೋಡಿ ಸಂಪಂಗಿ, ವಾವ್ ಸೂಪರಾಗಿ ಕಾಣಿಸ್ತಾ ಇದೆಯಾ ನೋಡು ಝಾನ್ಸಿ, ಝಾನ್ಸಿ ಥರನೇ ಇದೆಯಾ ಅಂತ ಹೇಳಿ ಹೊಗಳ್ತಾನೆ. ಈ ಕಡೆ ಮಲ್ಲಿ ಮತ್ತು ತಬಲಾ ಚಸ್ಮಾ ಹುಡುಕ್ತಾ ಇರ್ತಾರೆ, ಆದರೆ ತಾತನಿಗೆ ತಬಲನಿಗೆ ಎಲ್ಲಿ ಚಸ್ಮಾ ಸಿಗೋದೇ ಇಲ್ಲ. ಹಾಗೆ ಹುಡುಕ್ತಾ ಇರುವಾಗ ಸಂಪಂಗಿ ಒಳಗಡೆ ಬರ್ತಾನೆ. ಬಂದು, ಮಾವ ಬನ್ನಿ, ನೀವು ಮೊದಲು ಅಲ್ಲಿ ರಿಹರ್ಸಲ್ ನಡೀತಾ ಇದೆ, ನೀವು ಬಂದು ಅದನ್ನೆಲ್ಲ ನೋಡಬೇಕು, ನೀವು ನೋಡಿದ್ರೇ ನಮಗೊಂದು ಖುಷಿ ಅಂತ ಹೇಳಿದಾಗ ಆಗ ತಾತ, ಇಲ್ಲಪ್ಪ ಆಮೇಲೆ ಬರ್ತೀನಿ, ಮೊದಲು ಈ ಲೆಟರ್ನಲ್ಲಿ ಏನಿದೆ ಅಂತ ನೋಡಬೇಕು, ನನಗೆ ಕ್ಯೂರಿಯಾಸಿಟಿ ಇದೆ, ಇದೇನು ಕಾಂಟ್ರಾಕ್ಟಾ ಏನು ಪೇಪರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಸಂಪಂಗಿಗೆ ಹೇಳ್ತಾನೆ. ಆಗ ಸಂಪಂಗಿ, ಅದೆಲ್ಲ ಬಿಡುಮಮ್ಮ ಆಮೇಲೆ ಓದಿದ್ರಾಯ್ತು, ಫಸ್ಟ್ ನಡೀನಿ ಇಲ್ಲಿಂದ ಅಂತ ಕೈ ಹಿಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಈ ಕಡೆ ತಬಲಾ ಮತ್ತು ಮಲ್ಲಿಗೆ ಟೇಬಲ್ ಮೇಲಿರೋ ಚಸ್ಮಾ ಸಿಗುತ್ತೆ. ಆಗ ಆ ಚಸ್ಮಾ ತಗೊಂಡು ತಾತನಿಗೆ ಕೊಡೋಕಂತ ಅವರು ಹೊರಗಡೆ ಬರ್ತಾರೆ. ಈ ಕಡೆ ನಾಟಕ ಶುರುವಾಗಿರುತ್ತೆ. ರಘು ಮತ್ತು ಝಾನ್ಸಿ ತುಂಬ ಖುಷಿಯಾಗಿರೋ ಥರ ನಾಟಕ ಮಾಡ್ತಾ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಎಲ್ಲರೂ ಅವ್ರನ್ನ ನೋಡಿ ತುಂಬ ಖುಷಿ ಪಡ್ತಾರೆ. ಆಗ ಖುಷಿಯಾಗಿರ್ತಾ ಇನ್ನೊಂದು ಆ್ಯಕ್ಟ್ ಮೂಲಕ ತಮ್ಮ ಪ್ರತಿಭೆನ ಹೊರಗಡೆ ಹಾಕ್ತಾರೆ. ಆಗ ರಘು ತಪ್ಕೊಂಡಿರೋ ಝಾನ್ಸಿನ ದೂರ ತಳ್ಳಿ, ಪ್ಲೀಸ್ ಝಾನ್ಸಿ ದೂರ ಹೋಗು, ನನ್ನಿಂದ ಇನ್ನು ಮುಂದೆ ಆಗಲ್ಲ, ಪ್ಲೀಸ್ ನನ್ನ ಬಿಟ್ಬಿಡು ಅಂತ ಝಾನ್ಸಿಗೆ ಹೇಳ್ತಾನೆ. ಆಗ ಝಾನ್ಸಿ, ಯಾಕೆ ಬಿಡಬೇಕು, ಇದಕ್ಕೆ ನಾನು ನಿಮ್ಮನ್ನು ಮದುವೆಯಾಗಿದ್ದು ಅಂತ ಕೇಳಿದಾಗ, ಇದೆಲ್ಲ ಒಂದು ಅನಿವಾರ್ಯಕ್ಕೆ ಮಾಡಿಕೊಂಡಿರೋ ಮದುವೆ, ಇದೆಲ್ಲ ನಿಜ ಅಲ್ಲ, ನೀನು ಯಾವತ್ತೂ ನನ್ನ ಗಂಡನ ಥರ ನೋಡೇ ಇಲ್ಲ ಅಂದಮೇಲೆ ಯಾಕೆ ನಾನು ನಿನ್ನ ಜೊತೆಗಿರಬೇಕು, ನಾನು ಇರಲ್ಲ, ನಾನು ಹೊರಟೋಗ್ತೀನಿ ಇಲ್ಲಿಂದ ಅಂತ ಹೇಳಿದಾಗ ಝಾನ್ಸಿ, ಯಾಕೆ ಈ ಥರ ಮಾತಾಡಿ ನನ್ನ ಕೊಲ್ತೀರಾ, ನಾನು ಮಾಡಿದ್ದು ನಿಜಾನೇ, ನಾನು ತಪ್ಪೇ ಮಾಡಿದ್ದು ನಿಜಾನೇ, ಆದರೆ ಏನು ಮಾಡಲಿ, ಈ ಮದುವೆ ನನಗೆ ಅನಿವಾರ್ಯ ಆಗಿತ್ತು, ಮಾಡಲೇಬೇಕಾಗಿತ್ತು, ನಾನು ಅದಕ್ಕೆ ಮಾಡಿಕೊಂಡೆ, ಪ್ಲೀಸ್ ಇವಾಗ ನನ್ನ ಬುದ್ಧಿ ಬಂದಿದೆ, ನನಗೆ ಅರ್ಥ ಆಗಿದೆ, ಈಗ ನನ್ನ ಜೊತೆಗೇ ಇರಿ, ನನ್ನ ಬಿಟ್ಟು ಹೋಗಬೇಡಿ ಅಂತ ಗೋಗರಿದು ಅಳ್ತಾ ಆ್ಯಕ್ಟ್ ಮಾಡ್ತಾ ಇರ್ತಾಳೆ. ಆಗ ನೋಡ್ತಾ ಇರೋ ಎಲ್ಲರ ಕಣ್ಣಲ್ಲೂ ನೀರು ಬರುತ್ತೆ, ತಾತನ ಕಣ್ಣಲ್ಲೂ ನೀರು ಬರುತ್ತೆ. ಆದರೂ ಕೂಡ ಝಾನ್ಸಿ ಆ್ಯಕ್ಟಿಂಗ್ ಕಂಟಿನ್ಯೂ ಆಗೇ ಆಗುತ್ತೆ. ನಿಮಗೆ ನನ್ನ ಮೇಲೆ ಯಾವ ಪ್ರೀತಿಯೂ ಇಲ್ಲ ಅಂದರೆ ಬಂದು ನೀವು ಕಟ್ಟಿರೋ ತಾಳಿನ ನೀವೇ ಕಿತ್ತಾಕಿ, ಆವಾಗ ನಾನು ಒಪ್ತೀನಿ, ನಿಮಗೆ ನನ್ನ ಮೇಲೆ ಯಾವ ಪ್ರೀತಿ ಇಲ್ಲ ಅಂತ ಹೇಳ್ತಾಳೆ. ಆಗ ರಘು,
ಝಾನ್ಸಿ ಹತ್ತಿರ ಬಂದು ಝಾನ್ಸಿ ತಾಳಿಗೆ ಕೈ ಹಾಕ್ತಾನೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.